ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಸದ್ಯ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಡೌನ್ ಆಗಿದೆ. ಅರ್ಧ ವರ್ಷದಲ್ಲಿ 100ಕ್ಕಿಂತ ಹೆಚ್ಚು ಸಿನಿಮಾ ರಿಲೀಸ್ ಆಗಿದ್ರು ಇದರಲ್ಲಿ ಎಷ್ಟಪ್ಪ ಹಿಟ್ ಆಯ್ತು ಅಂತ ಕೇಳಿದ್ರೆ 1, 2, 3 ಅಂತ ಎಣಿಸಿ ಒಂದು 5-6 ಸಿನಿಮಾ ಹೆಸರು ಹೇಳ್ಬೋದು. ಇದಕ್ಕೆ ಕಾರಣ ಏನು ಅನ್ನೋದು ಜನರಿಗೆ ಗೊತ್ತಿದೆ. ಈಗ ವಿಷಯ ಅದಲ್ಲ. ಸದ್ಯ ಯಾವ್ದು ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಇಲ್ವೇ ಇಲ್ವಾ ಅನ್ನೋ ಪ್ರಶ್ನೆ ಕೇಳೋಕ್ ಹೋಗ್ಬೇಡಿ. ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗೋಣ ಅಣ್ಣ ಅವರ ಕಾಲಕ್ಕೆ. ಅಣ್ಣ ಅವರು ಕ್ಲಾಸ್, ಮಾಸ್, ಡಿವೋಷನಲ್ ಹೀಗೆ ಎಲ್ಲಾ ಜನರ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಕ್ಲಾಸಿಕ್ ಸಿನಿಮಾ ಕ್ಯಾಟಗರಿಯಲ್ಲಿ ಬರೋ ಒಂದಷ್ಟು ಸಿನಿಮಾಗಳನ್ನ ನಾನು ಲಿಸ್ಟ್ ಮಾಡಿದ್ದೀನಿ. ಈ ಟಾಪ್ 5 ಕ್ಲಾಸಿಕ್ ಸಿನಿಮಾ ಯಾವುದು ಅಂತ ನಾನು ಹೇಳ್ತಾ ಹೋಗ್ತೀನಿ. ಈ ಸಿನಿಮಾಗಳನ್ನ ನೋಡಿದ್ರೆ ಖಂಡಿತ ನಿಮಗೆ ಇಷ್ಟ ಆಗೇ ಆಗುತ್ತೆ ಅನ್ನೋ ಗ್ಯಾರಂಟಿ ನನಗಿದೆ. ಹಾಗಿದ್ರೆ ಅಣ್ಣ ಅವರ ಕ್ಲಾಸಿಕ್ ಸಿನಿಮಾಗಳ ಲಿಸ್ಟ್ ನಲ್ಲಿ ಬರೋ ಮೊದಲ ಸಿನಿಮಾ ಯಾವುದು ಅಂದ್ರೆ ಅದು ನಾ ನಿನ್ನ ಮರೆಯಲಾರೆ. ಹೆಸರೇ ಹೇಳೋ ಹಾಗೆ ಈ ಸಿನಿಮಾನ ಕನ್ನಡಿಗರು ಮರೆಯೋದಕ್ಕೆ ಸಾಧ್ಯನಾ? ನೀವೇ ಹೇಳಿ. ಅಂದಹಾಗೆ ಇದೊಂದು ಕಂಪ್ಲೀಟ್ ಲವ್ ಸ್ಟೋರಿ. ಶ್ರೀಮಂತ ಯುವತಿ ಹಾಗೂ ಮೋಟಾರ್ ಸೈಕಲ್ ರೇಸಿಂಗ್ ಮಧ್ಯಮ ವರ್ಗದ ಯುವಕನ ನಡುವೆ ನಡೆಯೋ ಲವ್ ಸ್ಟೋರಿಯೇ ಈ ಸಿನಿಮಾದ ಕತೆ. ಇಲ್ಲಿ ಪ್ರೇಮಿಗಳಿಗೆ ನಾಯಕಿಯ ಹೆತ್ತವರೇ ವಿಲನ್. ಹೆತ್ತವರನ್ನ ಎದುರಿಸಿ ಪ್ರೀತಿಯನ್ನ ಉಳಿಸ್ಕೊಳ್ಳೋದು ಇವರಿಬ್ಬರಿಗಿರೋ ಚಾಲೆಂಜ್. ಈ ಮಧ್ಯೆ ನಾಯಕ ಹಾಗೂ ನಾಯಕಿ ದೂರ ದೂರ ಆಗೋ ಸಂದರ್ಭ ಬಂದಾಗ ಸಂಬಂಧಿಯೊಬ್ಬಳಿಂದ ಸಹಾಯ. ಇನ್ನೊಂದೆಡೆ ನಾಯಕಿ ಅಮ್ಮ ಹಾಕೋ ಸವಾಲ್, ವಿಲನ್ಗಳ ಕಾಟ. ಈ ಮಧ್ಯೆ ನಾಯಕಿಗೆ ಬೇರೆ ಹುಡುಗನ ಜೊತೆ ಮದುವೆ. ಹಾಗಿದ್ರೆ ಎಲ್ಲ ಮುಗ್ದೇ ಹೋಯ್ತಾ? ನಾಯಕ ನಾಯಕಿ ಒಂದಾಗ್ಲೇ ಇಲ್ವಾ ಅಂತ ಹೇಳುವಾಗ ಅರ್ಧ ಸಿನಿಮಾ ಮಾತ್ರ ಮುಗ್ದಿರುತ್ತೆ. ಹಾಗಿದ್ರೆ ಮುಂದೇನಾಯ್ತು? ಇದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಈ ಸಿನಿಮಾವನ್ನ ನೀವು ನೋಡ್ಲೇಬೇಕು. ಅಂದಹಾಗೆ ಈ ಸಿನಿಮಾ ಯಾವ ಲೆವೆಲ್ಗೆ ಸೂಪರ್ ಹಿಟ್ ಆಯ್ತು ಅಂದ್ರೆ ತಮಿಳಲ್ಲಿ ಈ ಸಿನಿಮಾವನ್ನ ಸೂಪರ್ ಸ್ಟಾರ್ ರಜನಿಕಾಂತ್ ರಿಮೇಕ್ ಮಾಡಿದ್ರು. ಹಿಂದಿ, ಮಲಯಾಳಂಗೂ ಈ ಸಿನಿಮಾ ಹೋಯ್ತು. ಈ ಸಿನಿಮಾದ ಇನ್ನೊಂದು ಹೈಲೈಟ್ ಅಂದ್ರೆ ಅದು ಹಾಡುಗಳು. ಟೈಟಲ್ ಟ್ರ್ಯಾಕ್ ನಾ ನಿನ್ನ ಮರೆಯಲಾರೆ, ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಸಿಹಿ ಮುತ್ತು ಸಿಹಿ ಮುತ್ತು ಇನ್ನೊಂದು, ಇದೆಲ್ಲವೂ ಆಲ್ ಟೈಮ್ ಸೂಪರ್ ಸಾಂಗ್ಸ್. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಈ ಸಿನಿಮಾ ರಿಲೀಸ್ ಆಗಿದ್ದು 1976ರಲ್ಲಿ. ಆ ಹೊತ್ತಿಗೆ ಅಣ್ಣ ಅವರಿಗೆ 47 ವರ್ಷ. ಆದ್ರೂ ಕೂಡ 27 ವರ್ಷದ ಯುವಕನಂತೆ ಮೋಟಾರ್ ಬೈಕ್ ಓಡಿಸ್ತಾರೆ. ನೋಡೋಕೆ ಲಕ್ಷಣವಾಗಿ ಕಾಣ್ತಾರೆ. ಯೂಟ್ಯೂಬ್ ನಲ್ಲೇ ಈ ಸಿನಿಮಾ ಇದೆ, ಮಿಸ್ ಮಾಡದೆ ನೋಡಿ. ಇನ್ನು ಈ ಲಿಸ್ಟ್ ನಲ್ಲಿರೋ 2ನೇ ಸಿನಿಮಾ ಅಂದ್ರೆ ಅದು ಶ್ರುತಿ ಸೇರಿದಾಗ. ಇಲ್ಲೂ ಕೂಡ ಲವ್ ಸ್ಟೋರಿ ಇದೆ. ಆದ್ರೆ ಅದಕ್ಕಿಂತ ಹೆಚ್ಚು ಕಥೆಯಲ್ಲಿ ಬರೋ ಟ್ವಿಸ್ಟ್ ಸಿನಿಮಾ ಕುತೂಹಲವನ್ನ ಹೆಚ್ಚಿಗೆ ಮಾಡ್ತಾ ಹೋಗುತ್ತೆ. ಡಾಕ್ಟರ್ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋ ಅಣ್ಣ ಅವರು ಇಲ್ಲಿ ಹವ್ಯಾಸಿ ಹಾಡುಗಾರ ಕೂಡ ಹೌದು. ಈ ಹೊತ್ತಲ್ಲಿ ಸ್ನೇಹಿತನಿಂದ ಬರೋ ಪತ್ರದಲ್ಲಿ ಮಗಳಿಗೆ ನಿಮ್ಮ ಮಗನನ್ನ ಮದುವೆ ಮಾಡ್ತೀರಾ ಅನ್ನೋ ಕೋರಿಕೆ ಇರುತ್ತೆ. ಆಗಿನ ಕಾಲ ಅಲ್ವಾ? ಮತ್ತೊಂದು ಪತ್ರದ ಜೊತೆಗೆ ಫೋಟೋ ಕೂಡ ಕಳಿಸೋ ಅನಿವಾರ್ಯತೆ ಇರುತ್ತೆ. ಈ ಮಧ್ಯೆ ಫೋಟೋ ಅದಲು ಬದಲಾಗೋದು, ಅದರಿಂದ ಆಗೋ ಎಡವಟ್ಟು, ಅಲ್ಲಿ ಬರೋ ಬೊಂಬೆ ಆಟವಯ್ಯ ಹಾಡು ಎಲ್ಲವೂ ಸೂಪರ್. ಕೊನೆಗೂ ಎಲ್ಲಾ ಸಮಸ್ಯೆ ಮುಗಿದು ಮದುವೆ ಫಿಕ್ಸ್ ಆಯ್ತು ಅನ್ನೋವಾಗ ಇನ್ನೊಬ್ಬ ಹುಡುಗಿಯ ಎಂಟ್ರಿ. ಇದರ ಬೆನ್ನಲ್ಲೇ ಒಂದು ಭವಿಷ್ಯಕ್ಕೆ ಬೆಲೆ ಕೊಟ್ಟು ಮಾತನ್ನ ಮರೆಯೋ ನಾಯಕಿಯ ಅಪ್ಪ. ಇನ್ನೊಂದ್ ಕಡೆ ಮತ್ತೊಬ್ಬ ನಾಯಕಿಗೆ ಇರೋ ಮಾನಸಿಕ ಸಮಸ್ಯೆಯನ್ನ ಸರಿ ಮಾಡೋದಕ್ಕೆ ನಾಯಕನ ಶ್ರಮ. ಈ ಮಧ್ಯೆ ಯಾರ ಜೊತೆ ನಾಯಕ ಮದುವೆ ಆಗ್ತಾನೆ ಅನ್ನೋದು ಕುತೂಹಲ. ಇಲ್ಲಿ ಬರೋ ಸಾಕಷ್ಟು ತಿರುವುಗಳು ಸಿನಿಮಾದ ಕುತೂಹಲವನ್ನ ಹೆಚ್ಚಿಸ್ತಾ ಹೋಗುತ್ತೆ. ಕೊನೆಯಲ್ಲಿ ಯಾರೂ ನಿರೀಕ್ಷಿಸಿದ ಹಾಗೆ ಅಂತ್ಯವಾಗುತ್ತೆ. ಈ ಸಿನಿಮಾ ಕೂಡ ಯೂಟ್ಯೂಬ್ ನಲ್ಲೇ ಸಿಗುತ್ತೆ, ನೀವು ನೋಡ್ಬೋದು. ಇನ್ನು ಈ ಲಿಸ್ಟ್ ನಲ್ಲಿರೋ 3ನೇ ಸಿನಿಮಾ ಅಂದ್ರೆ ಅದು ಅನುರಾಗ ಅರಳಿತು. ಇಲ್ಲೂ ಕೂಡ ಅಣ್ಣ ಅವರಿಗೆ ಮಾಧವಿ ನಾಯಕಿ. ಈ ಶತಮಾನದ ಮಾದರಿ ಹೆಣ್ಣು, ಯಾವ ಗಂಡಿಗೂ ಕಮ್ಮಿ ಇಲ್ಲ ಅನ್ನೋ ಹಾಗಿದ್ದ ಮಾಧವಿ ಕಂಪನಿಯಲ್ಲಿ ಅಣ್ಣ ಅವರಿಗೆ ಕೆಲಸ ಸಿಗುತ್ತೆ. ಇದಕ್ಕೂ ಮೊದಲೇ ಆಗಿದ್ದ ಕೆಲವು ಇಗೋ ಹರ್ಟಿಂಗ್ ಸೀನ್ಗಳು ಇಬ್ಬರ ಮಧ್ಯೆ ಜಟಾಪಟಿಗೆ ಕಾರಣ ಆಗ್ತಾ ಹೋಗುತ್ತೆ. ಇಲ್ಲೂ ಕೂಡ 2ನೇ ನಾಯಕಿಯಾಗಿ ಗೀತಾ ಎಂಟ್ರಿ ಆಗುತ್ತೆ. ಸ್ವಾಭಿಮಾನ ದೊಡ್ಡದ, ಹಣ ದೊಡ್ಡದ, ಈ ಪೈಪೋಟಿಯಲ್ಲಿ ಅಣ್ಣಾವ್ರು ಹಾಗೂ ಮಾಧವಿಗೆ ಮದುವೆ ಕೂಡ ಆಗೋಗುತ್ತೆ. ಆಮೇಲೆ ಏನಾಗುತ್ತೆ, ಇಲ್ಲಿ ಗೆಲ್ಲೋದು ಯಾರು, ಸೋಲೋದು ಯಾರು, ಇವರಿಬ್ಬರ ಜಟಾಪಟಿಯಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ, ಇದೆಲ್ಲವನ್ನ ಸಿನಿಮಾದಲ್ಲಿ ನೋಡ್ತಾ ಹೋದ್ರೆ ಮಜಾ ಸಿಗ್ತಾ ಹೋಗುತ್ತೆ. ಕ್ಲೈಮ್ಯಾಕ್ಸ್ ಕೂಡ ಒಂದು ಪಾಠವನ್ನ ಹೇಳುತ್ತೆ. ಇನ್ನು ಈ ಸಿನಿಮಾದ ಹಾಡುಗಳು ಕೂಡ ಸೂಪರ್, ನೆನಪಲ್ಲಿ ಉಳಿದುಕೊಳ್ಳುತ್ತೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಈ ಸಿನಿಮಾ ತೆಲುಗು, ತಮಿಳು, ಹಿಂದಿ ಹೀಗೆ ಎಲ್ಲಾ ಕಡೆಗಳಲ್ಲಿ ರೀಮೇಕ್ ಆಗಿ ಸೂಪರ್ ಹಿಟ್ ಆಯ್ತು. ತೆಲುಗಲ್ಲಿ ಮೆಗಾಸ್ಟಾರ್ ಚಿರಂಜೀವಿ, ತಮಿಳಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್, ಹಿಂದಿಯಲ್ಲಿ ಅನಿಲ್ ಕಪೂರ್ ಈ ಸಿನಿಮಾದ ರೀಮೇಕ್ ಮಾಡಿ ಮಿಂಚಿದ್ರು. ಹಲವು ದಾಖಲೆಗಳಿಗೆ ಈ ಸಿನಿಮಾ ಕಾರಣ ಆಯ್ತು. ಇನ್ನು ಈ ಲಿಸ್ಟ್ ನಲ್ಲಿರೋ 4ನೇ ಸಿನಿಮಾ ಅಂದ್ರೆ ಅದು ಚಲಿಸುವ ಮೋಡಗಳು. ಈ ಸಿನಿಮಾವನ್ನ 2 ಭಾಗ ಮಾಡಿ ವಿಮರ್ಶೆ ಮಾಡಬಹುದು. ಮೊದಲ ಭಾಗ ಲವ್ ಸ್ಟೋರಿ ಹಾಗೂ 2ನೇ ಭಾಗ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ. ವಕೀಲರ ಪಾತ್ರದಲ್ಲಿ ಮಿಂಚೋ ಅಣ್ಣ ಅವರು ಗೆಳೆಯನ ಮದುವೆಗೆ ಹೋದಾಗ ಒಬ್ಬ ಹುಡುಗಿಯನ್ನ ನೋಡ್ತಾರೆ, ಇಷ್ಟಪಡ್ತಾರೆ. ಆಕೆಯೇ ಅಂಬಿಕಾ. ಪರಿಚಯ, ಸ್ನೇಹ ಆಗುತ್ತೆ, ಸ್ನೇಹ ಪ್ರೇಮ ಆಗುತ್ತೆ, ಸುತ್ತಾಟ, ಹಾಡು, ಕುಣಿತ ಎಲ್ಲವೂ ಬರುತ್ತೆ. ಈ ಮಧ್ಯೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಎಂಟ್ರಿ ಕೂಡ ಆಗುತ್ತೆ. ಕಾಣದಂತೆ ಮಾಯವಾದನು ಅನ್ನೋ ಆಲ್ ಟೈಮ್ ಸೂಪರ್ ಹಿಟ್ ಸಾಂಗ್ಗೆ ಅಪ್ಪು ಡ್ಯಾನ್ಸ್ ಮಾಡ್ತಾ ಇದ್ರೆ ಸಿನಿಮಾ ಇನ್ನಷ್ಟು ಇಷ್ಟವಾಗ್ತಾ ಹೋಗುತ್ತೆ.
ಕನ್ನಡ ಬಾರದ ನಾಯಕಿಗೆ ಕನ್ನಡ ಹೇಳಿಕೊಡೋ ಪ್ರಯತ್ನದಲ್ಲಿ ಬರೋ ಇನ್ನೊಂದು ಆಲ್ ಟೈಮ್ ಸೂಪರ್ ಹಿಟ್ ಸಾಂಗ್ ಅಂದ್ರೆ ಅದು ಜೇನಿನ ಹೊಳೆಯೋ ಹಾಲಿನ ಮಳೆಯೋ. ಹೀಗೆ ಅತ್ತ ಒಂದು ಲವ್ ಸ್ಟೋರಿ ಮುಂದುವರಿತಾ ಇದ್ರೆ ಇನ್ನೊಂದ್ ಕಡೆ ಮಾವನ ಮಗಳು ಅಣ್ಣಾವರ ಹಿಂದೆ ಬಿದ್ದಿರ್ತಾಳೆ. ಮಾವನ ಮಗಳ ಪಾತ್ರದಲ್ಲಿ ಮಿಂಚಿರೋದು ಸರಿತಾ. ಇವರಿಬ್ಬರ ಲವ್ ಸ್ಟೋರಿ ಗೊತ್ತಿಲ್ಲದೆ ಮಾವನ ಮಗನನ್ನ ಗಾಢವಾಗಿ ಪ್ರೀತಿಸೋ ಆಕೆಗೆ ಈ ಮದುವೆ ಇಷ್ಟ ಇಲ್ಲ ಅನ್ನೋ ಮಾತನ್ನ ಸಹಿಸಿಕೊಳ್ಳೋ ಶಕ್ತಿ ಇರೋದಿಲ್ಲ. ಊರಿಗೆ ವಾಪಸ್ ಹೊರಡ್ತಾಳೆ. ಈ ಹೊತ್ತಲ್ಲಿ ಅನಿರೀಕ್ಷಿತ ಅಟ್ಯಾಕ್, ಆಕ್ಸಿಡೆಂಟ್. ಈ ವೇಳೆ ಸೇವೆ ಮಾಡಿ ಮಾವನ ಮಗನನ್ನ ಉಳಿಸಿಕೊಳ್ಳೋ ಸರಿತಾ. ಅತ್ತ ಆಕೆ ಏನಾದ್ಲೋ ಗೊತ್ತಿಲ್ಲ. ಇತ್ತ ತನಗಾಗಿ ಪ್ರಾಣ ಬಿಡೋದಕ್ಕೂ ಸಿದ್ಧವಾಗಿರೋ ಮಾವನ ಮಗಳು. ನೀನೆಲ್ಲೋ ನಾನಲ್ಲೇ ಅಂತ ಇರೋ ಸರಿತಾ ಜೊತೆಗೆ ಮದುವೆ ಕೂಡ ಆಗೋಗುತ್ತೆ. ಲಾಯರ್ ದಂಪತಿ ಜೀವನ ಚೆನ್ನಾಗೇ ನಡೀತಾ ಇರುತ್ತೆ. ಅದಾದ ಬೆನ್ನಲ್ಲೇ ಅಂಬಿಕಾ ಜೈಲಲ್ಲಿ ಪ್ರತ್ಯಕ್ಷ, ಅದು ಕೊಲೆ ಕೇಸ್ನಲ್ಲಿ. ಅಲ್ಲಿಂದ ಚಿತ್ರಕ್ಕೆ ಇನ್ನೊಂದು ಟ್ವಿಸ್ಟ್ ಸಿಗ್ತಾ ಹೋಗುತ್ತೆ. ಈಗ ಆಕೆಯನ್ನ ಬಚಾವ್ ಮಾಡೋ ಹೊಣೆ ಅಣ್ಣಾವರ ಮೇಲಿರುತ್ತೆ. ಆಕೆ ಬಾಳಲ್ಲಿ ಆಗಿದ್ದೇನು, ಆಕೆ ನಿಜವಾಗಿಯೂ ಕೊಲೆ ಮಾಡಿದ್ದಾಳ, ಅವಳ ಜೀವನದಲ್ಲಿ ಏನೇನೆಲ್ಲ ಆಯ್ತು ಅನ್ನೋದನ್ನ ಒಂದೊಂದಾಗಿ ರಿವೀಲ್ ಆಗ್ತಾ ಹೋಗುತ್ತೆ. ಈ ವೇಳೆ ಕೋರ್ಟ್ನಲ್ಲಿ ನಡೆಯೋ ಸನ್ನಿವೇಶಗಳು ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳೋದರ ಜೊತೆಗೆ ಅಲ್ಲಲ್ಲಿ ನಗಿಸುತ್ತೆ. ಅಂತಿಮವಾಗಿ ಏನಾಯ್ತು ಅನ್ನೋದು ಗೊತ್ತಾಗಬೇಕು ಅಂದ್ರೆ ಈ ಸಿನಿಮಾವನ್ನ ನೀವು ನೋಡ್ಲೇಬೇಕು. ಯೂಟ್ಯೂಬ್ ನಲ್ಲೇ ಇದೆ, 100% ವರ್ತ್ ವಾಚಿಂಗ್. ಇನ್ನು ಈ ಲಿಸ್ಟ್ ನಲ್ಲಿರೋ 5ನೇ ಹಾಗೂ ಕೊನೆಯ ಸಿನಿಮಾ ಅಂದ್ರೆ ಅದು ಹಾಲು ಜೇನು. ಇದು ಮೇಲಿರೋ ಎಲ್ಲಾ ಸಿನಿಮಾಗಳಿಗಿಂತ ಸ್ವಲ್ಪ ಡಿಫ್ರೆಂಟ್. ಯಾಕಂದ್ರೆ ಇಲ್ಲಿ ನಾಯಕಿಯನ್ನ ಹುಡುಕಿ ಲವ್ ಮಾಡೋ ಕಥೆ ಇಲ್ಲ. ಬದಲಾಗಿ ಸಿನಿಮಾ ಶುರುವಾಗುವಾಗಲೇ ಅಣ್ಣಾವ್ರಿಗೆ ಮದುವೆ ಆಗಿರುತ್ತೆ. ಆದ್ರೆ ಅದರ ಬೆನ್ನಲ್ಲೇ ಒಂದು ದೊಡ್ಡ ಭಾರ ಹೆಗಲ ಮೇಲಿರುತ್ತೆ. ಕಾಯಿಲೆ ಬಿದ್ದಿರೋ ಹೆಂಡತಿಯನ್ನ ಕಾಪಾಡೋ ಜವಾಬ್ದಾರಿ. ಮಧ್ಯಮ ವರ್ಗದ ರಂಗ ಮಾತಿನಲ್ಲಿ ಚತುರ, ಆಗಾಗ ಸುಳ್ಳು ಹೇಳ್ತಾನೆ. ಇದು ಮೊದಲ ಸೀನ್ನಲ್ಲೇ ಗೊತ್ತಾಗುತ್ತೆ. ಹಣಕ್ಕಾಗಿ ಕಷ್ಟಪಡೋ ರಂಗನಿಗೆ ಮಾತೆ ಬ್ರಹ್ಮಾಸ್ತ್ರ, ಸಮಯ ಪ್ರಜ್ಞೆಯೇ ದೊಡ್ಡ ವಿದ್ಯೆ. ಹೀಗೆ ಹಣಕ್ಕೆ ಒದ್ದಾಡ್ತಾ ಕುಳಿತಿದ್ದಾಗ ಹಳೆಯ ನೆನಪುಗಳು ರಂಗನ ಕಣ್ಮುಂದೆ ಬರುತ್ತೆ. ಲವ್ ಮಾಡ್ತಾ ಇದ್ದ ದಿನಗಳು, ಆನೆ ಮೇಲೆ ಅಂಬಾರಿ ಸಾಂಗ್, ಕಂಡಿದ್ದ ಕನಸುಗಳು, ಬಾಡಿಗೆ ಮನೆ, ಹೆಂಡತಿಗೆ ಬ್ಲಡ್ ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗ ಆಗೋ ಆಘಾತ, ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಅಂತ ಸೇವೆ ಮಾಡೋ ರಂಗ. ಇದೆಲ್ಲ ಮುಗಿದು ವಾಸ್ತವಕ್ಕೆ ಬಂದಾಗ ಪಕ್ಕದಲ್ಲಿ ಮುಸುರಿ ಕೃಷ್ಣಮೂರ್ತಿ. ಬ್ರೋಕರ್ ಜೊತೆ ಕೆಲಸ ಏನು ಅಂತ ಮೊದಲಿಗೆ ಅನಿಸಿದ್ರು ಕಷ್ಟಗಳಿಂದ ಪಾರಾಗೋ ಒಂದು ದಾರಿ ಅಲ್ಲಿ ಸಿಕ್ಕಿರುತ್ತೆ. 3,000ಕ್ಕೆ ಒದ್ದಾಡ್ತಾ ಇದ್ದವನಿಗೆ ಸಾಹುಕಾರ್ ಶಾಂತಮ್ಮ ಅನ್ನೋ ಖಜಾನೆ ಸಿಕ್ಕಿರುತ್ತೆ. ಈಗ ಹೆಂಡತಿ ಜೀವ ಉಳಿಸ್ಕೊಳ್ಳೋದಕ್ಕೆ ಬೇಕಾಗಿರೋದು ಬುದ್ಧಿವಂತಿಕೆ. ಸಮಯಕ್ಕೆ ಸರಿಯಾಗಿ ಹೆಂಡತಿ ಆಪರೇಷನ್ಗೆ ಹಣ ತಂದು ಕೊಡೋದು, ಮಾತಿನಲ್ಲಿ ಜನರನ್ನ ಕಟ್ಟಿ ಹಾಕೋದು, ಸಹಾಯ ಮಾಡೋದು, ವಿಶ್ವಾಸವನ್ನ ಉಳಿಸ್ಕೊಳ್ಳೋದು, ಇದೆಲ್ಲದರಲ್ಲೂ ರಂಗ ಎತ್ತಿದ ಕೈ. 3,000, 10,000ವನ್ನ ಹೇಗೂ ಹೊಂದಿಸ್ತಾ ಇದ್ದ ರಂಗನಿಗೆ ಈಗ ದೊಡ್ಡ ಸವಾಲು ಎದುರಾಗುತ್ತೆ. ಹೆಂಡತಿ ಬದುಕಬೇಕು ಅಂದ್ರೆ ಅದಕ್ಕೂ ಒಂದು ಆಪ್ಷನ್ ಇದೆ. ಆದ್ರೆ ಅದಕ್ಕೆ ದೊಡ್ಡ ಅಮೌಂಟ್ ಬೇಕು. ಅದನ್ನ ಹೇಗೆ ಹೊಂದಿಸ್ತಾನೆ ಅನ್ನೋದು ಕುತೂಹಲ. ಇಲ್ಲಿಂದ ಸಿನಿಮಾ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಬೇರೆಯವರ ವೀಕ್ನೆಸ್ ಅನ್ನ ರಂಗ ಹೇಗೆ ಎನ್ಕ್ಯಾಶ್ ಮಾಡ್ಕೊಳ್ತಾನೆ, ಈ ಮಧ್ಯೆ ಹುಟ್ಟೋ ಇನ್ನೊಂದು ಪ್ರೇಮ ಕಥೆ ಏನಾಗುತ್ತೆ, ಕೊನೆಗೂ ಹೆಂಡತಿಯನ್ನ ಉಳಿಸ್ಕೊಳ್ತಾನ ಅನ್ನೋದು ಗೊತ್ತಾಗ್ಬೇಕು ಅಂದ್ರೆ ನೀವು ಈ ಸಿನಿಮಾವನ್ನ ನೋಡ್ಬೇಕು. ಅಂದಹಾಗೆ ಈ ಸಿನಿಮಾ ಕೂಡ ನಿಮ್ಗೆ ಯೂಟ್ಯೂಬ್ ನಲ್ಲೇ ಸಿಗುತ್ತೆ. ಈ ಇಷ್ಟು ಸಿನಿಮಾಗಳು ಖಂಡಿತ ವರ್ತ್ ವಾಚಿಂಗ್. ಎಲ್ಲಾನು ನಿಮಗೆ ಯೂಟ್ಯೂಬ್ ನಲ್ಲೇ ಸಿಗುತ್ತೆ. ಇನ್ನೂ ಯಾರಾದ್ರೂ ಈ ಸಿನಿಮಾಗಳನ್ನ ನೋಡಿಲ್ಲ ಅಂದ್ರೆ ಅಥವಾ ನೋಡಿ ಮರೆತಿದ್ರೆ ಒಂದ್ಸಲ ನೋಡ್ಬಿಡಿ. ಇನ್ಯಾವುದಾದ್ರೂ ಸಿನಿಮಾ ಬಗ್ಗೆ ವಿಶ್ಲೇಷಣೆ ಬೇಕು ಅಂದ್ರೆ ಕಮೆಂಟ್ ನಲ್ಲಿ ಹೇಳಿ. ಮಿನಿಟ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.